ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿಯಿಂದ ಸ್ಟಿಚಿಂಗ್ನ ತೋರಿಸಿದ್ದೀನಿ. ಆಲ್ರೆಡಿ ನಾನು 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ 1 ಪಾರ್ಟ್ 2 ಅಂತ. ಆ ವಿಡಿಯೋನ ಕೂಡ ನೋಡಿ, ಆಮೇಲೆ ಈ ವಿಡಿಯೋನ ನೋಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಅವರು ಆ ವಿಡಿಯೋನ ನೋಡಿ. ಈ ವಿಡಿಯೋನ ನೋಡೋದ್ರಿಂದ ನಿಮಗೆ ಸ್ಟಿಚಿಂಗ್ ಪೂರ್ತಿ ಬ್ಲೌಸ್ ಸ್ಟಿಚಿಂಗ್ ಅರ್ಥ ಆಗುತ್ತೆ ನೋಡಿ. ಇವಾಗ ನಾನು ಬ್ಯಾಕ್ ನೆಕ್ನ ಕಟ್ ಮಾಡಿದ್ನಲ್ಲ, ಆ ಬ್ಲೌಸ್ ಲೈನಿಂಗ್ನ ತೊಗೊಂಡಿದ್ದೀನಿ. ಆ ಲೈನಿಂಗ್ನ ತೊಗೊಂಡು ಅದು ಸ್ವಲ್ಪ ಲೆಂತ್ ಕಡಿಮೆ ಇತ್ತು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಫ್ರಂಟ್ ನೆಕ್ ಕಟ್ ಮಾಡಿದ್ನಲ್ಲ, ಅದನ್ನು ಒಂದೊಂದು ಪೀಸ್ನ ಈ ರೀತಿ ಜಾಯಿಂಟ್ ಮಾಡ್ಕೊತೀನಿ. ಈ ರೀತಿ ಒಂದನ್ನು ಜಾಯಿಂಟ್ ಮಾಡಿಕೊಂಡು ಇದನ್ನು ಅರ್ಧ ಭಾಗ ಮಾಡ್ಕೊತೀನಿ ನಾನು. ಡೀಪ್ ಏನಾದರೂ ಜಾಸ್ತಿ ಇದ್ದರೆ ಅದನ್ನು ಜಾಯಿಂಟ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ, ಉದ್ದ ಸಾಕಾಗುತ್ತೆ. ಇದು ಸಾಕಾಗಲ್ಲ ಅನ್ನಿಸ್ತು ಉದ್ದ, ಅದಕ್ಕೋಸ್ಕರ ಇವಾಗ ನಾನು ಜಾಯಿಂಟ್ ಮಾಡಿಕೊಂಡು ಒಂದನ್ನು ಉಕ್ಸ್ ಪಟ್ಟಿಗೆ, ಒಂದನ್ನು ರಿಂಗ್ ಪಟ್ಟಿಗೆ ತೊಗೋತಿದ್ದೀನಿ. ಅದನ್ನು ಅರ್ಧ ಭಾಗ ಮಾಡಿಕೊಂಡು ರಿಂಗ್ ಪಟ್ಟಿಗೆ ನಾನು ಎಕ್ಸ್ಟ್ರಾ ಪೀಸ್ನು ಕೂಡ ತೊಗೋತೀನಿ. ಎಕ್ಸ್ಟ್ರಾ ನಾನು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒರಿಜಿನಲ್ ಬ್ಲೌಸ್ ಪೀಸ್ನು ಕೂಡ ಒಂದು ಪೀಸ್ನ ತೊಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊತೀನಿ ನೋಡಿ. ಈ ರೀತಿ ಇಟ್ಕೊಂಡು ನೀಟಾಗಿ ಒಂದು ಫೋಲ್ಡ್ನ ಮಾಡ್ಕೊತೀನಿ. ಎಕ್ಸ್ಟ್ರಾ ಬಟ್ಟೆ ಇದೆ ಏನಾಗಿದ್ರೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿರಲ್ಲ. ನೀವು ಎಷ್ಟು ಬೇಕೋ ಅಷ್ಟು ನೀವು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋಬೋದು. ಕೆಲವೊಂದು ಸಲ ಬಟ್ಟೆ ಸಾಕಾಗದಿರೋ ರೀತಿ ಇದ್ದಾಗ ಈ ರೀತಿ ಕೆಲವೊಂದು ಸಲ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ನೀವು ಎಕ್ಸ್ಟ್ರಾ ನೆಕ್ ಪೀಸ್ ಇರುತ್ತಲ್ಲ, ಆ ನೆಕ್ ಪೀಸ್ನ ನಾನು ತೊಗೊಂಡು ಈ ರೀತಿ ನೋಡಿ ಜಾಯಿಂಟ್ ಮಾಡಿಕೊಂಡು ಇವಾಗ ನಾನು ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತಿದ್ದೀನಿ. ಮೊದಲಿಗೆ ನೋಡಿ, ಕೆಳಗಡೆ ನಾನು ರೆಡಿ ಮಾಡ್ಕೊಂಡಲ್ಲ ಆ ಪೀಸ್ನ ಇಟ್ಕೊಂಡು ಅದ್ರ ಮೇಲೆ ಬ್ಲೌಸ್ನ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ನೀಟಾಗಿ. ಒಂದು ಅರ್ಧ ಇಂಚಷ್ಟು ನಾನು ಹೊಲಿಗೆನ ಹಾಕೋತೀನಿ. ಹೊಲಿಗೆನ ಹಾಕ್ಕೊಂಡು ನೀಟಾಗಿ ಕೆಳಗಡೆಯಿಂದ ಫೋಲ್ಡ್ ಮಾಡ್ಕೊತೀನಿ ನೋಡಿ. ಈ ರೀತಿ ಇಟ್ಕೊಂಡು ನೋಡಿ, ಕೆಳಗಡೆಯಿಂದ ಒಂದು 2 ಇಂಚಷ್ಟು ಅಗಲನ ಇಟ್ಕೊಂಡಿದ್ದೀನಿ ನೋಡಿ. ಕೆಳಗಡೆಯಿಂದ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಮೇಲ್ಗಡೆ ನಾವು ಎಮ್ಮಿಂಗಿಗೆ ಸ್ಟಿಚ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಮೇಲ್ಗಡೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋಬೇಕು. ಕೆಳಗಡೆಯಿಂದ ಫೋಲ್ಡ್ ಮಾಡ್ಕೊತೀನಿ. ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಾವು ಎಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಈ ರೀತಿ ಅಲ್ಲಿಂದನೇ ಹೊಲಿಗೆನ ಸ್ಟಾರ್ಟ್ ಮಾಡ್ತೀನಿ. ನೀಟಾಗಿ ಟಾಕ್ನೆಲ್ಲ ಹಾಕ್ಕೊಂಡು ಆದಷ್ಟು ಎಡ್ಜಿಗೆ ನೀಟಾಗಿ ಸ್ಟಿಚಿಂಗ್ ಬರಬೇಕು, ಆ ರೀತಿ ಸ್ಟಿಚ್ ಹಾಕೋತಿದ್ದೀನಿ. ಕೆಲವೊಬ್ಬರು ಅಲ್ಲೇ ಸ್ಟಿಚ್ ಮಾಡಿಬಿಡ್ತಾರೆ ನೋಡಿ, ಕಾಜಾಪಟ್ಟಿ ಥರ ಸ್ಟಿಚ್ ಮಾಡ್ತೀವಲ್ಲ ಅಲ್ಲೇ ಮಾರ್ಕ್ ಮಾಡಿಕೊಂಡು ಆ ರೀತಿ ಬೇಕಾದ್ರೆ ಸ್ಟಿಚ್ ಮಾಡ್ಬೋದು. ಇಲ್ಲ ರಿಂಗ್ ಕಟ್ಕೋತೀವಿ ಅನ್ನೋ ಆಗಿದೆ, ಈ ರೀತಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಒಂದು ಸ್ಟಿಚ್ ಹಾಕ್ಕೊಂಡು ಮೊದಲಿಗೆ ನಾವು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಇನ್ನೊಂದು ಸ್ಟಿಚ್ ಹಾಕೋತಿದ್ದೀನಿ. ಮೊದಲಿಗೆ ಒಂದು ಫೋಲ್ಡ್ ಮಾಡ್ಕೊಂಡಿರ್ತೀವಿ ನೋಡಿ, ಇಲ್ಲೊಂದು ಸ್ಟಿಚ್ ಇರುತ್ತಲ್ಲ, ಆ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡು ಮಧ್ಯ ನಾನು ರಿಂಗ್ನ ಕಟ್ಕೋತೀನಿ. ಕಸ್ಟಮರ್ ಯಾವ ರೀತಿ ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಸ್ಟಿಚ್ ಮಾಡ್ತೀನಿ. ಬಟ್ಟೆಲೇ ಅಲ್ಲೇ ಸ್ಟಿಚ್ ಮಾಡಿ ಅಂದರೆ ಹಾಗೂ ಕೂಡ ಸ್ಟಿಚ್ ಮಾಡ್ತೀನಿ. ಇಲ್ಲ ರಿಂಗ್ ಇರಲಿ ಅನ್ನೋ ಆಗಿದ್ರೆ ರಿಂಗ್ ಪಟ್ಟಿನೂ ಕೂಡ ಸ್ಟಿಚ್ ಮಾಡ್ತೀನಿ ನೋಡಿ. ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ನಾನು ರಿಂಗ್ ಕಟ್ಕೋತೀನಿ. ಇವಾಗ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ ನೋಡಿ. ಈ ರೀತಿ ಒಂದು ಲೈನಿಂಗ್ನ ತೊಗೊಂಡಿದ್ದೀನಲ್ಲ, ಆವಾಗಲೇ ತೋರಿಸಿದ್ನಲ್ಲ, ಅದನ್ನು ತಗೊಂಡು ಒಂದು ಅರ್ಧ ಇಂಚಷ್ಟು ಸ್ಟಿಚ್ನ ಹಾಕೋತಿದ್ದೀನಿ. ಒಂದು ಅರ್ಧ ಇಂಚಷ್ಟು ನೀಟಾಗಿ ಒಂದು ಸ್ಟಿಚ್ನ ಹಾಕೋತಿದ್ದೀನಿ. ಆದಷ್ಟು ನಾವು ಎಲ್ಲ ಕುಳೆನೂ ಕೂಡ ಒಂದೇ ಕಡೆ ತಿರುಗಿಸ್ಕೋಬೇಕು. ಆದಷ್ಟು ನಾನು ಮೇಲ್ಗಡೆಗೆ ತಿರುಗಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಇವಾಗ 1 ಇಂಚಷ್ಟು ಫೋಲ್ಡ್ ಮಾಡ್ಕೋತೀನಿ ನೋಡಿ. ಕೂಳೆನ ನಾವು ಲೈನಿಂಗ್ ಒಳಗಡೆಗೆ ತಿರುಗಿಸ್ಕೋಬೇಕು. ನೀವು ಎಕ್ಸ್ಟ್ರಾ ಬಟ್ಟೆ ಏನು ಕೊಟ್ಕೊಂಡಿದ್ದೀವಿ ಆ ಕಡೆಗೆ ತಿರುಗಿಸ್ಕೊಂಡು ಇವಾಗ ನಾನು ಅದ್ರ ಮೇಲೆ ಲೈನಿಂಗ್ ಮೇಲೆ ನಾನು ಎಕ್ಸ್ಟ್ರಾ ಕೊಟ್ಕೊಂಡಿದ್ದೀನಲ್ಲ ಬಟ್ಟೆ, ಆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಹಾಕ್ತಿದ್ದೀನಿ ನೀಟಾಗಿ. ಒಂದು ಸ್ಟಿಚ್ನ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಕೆಳಗಡೆಯಿಂದ ಫೋಲ್ಡಿಂಗ್ ಮಾಡ್ಕೋತೀನಿ ನಾನು. ಮೇಲ್ಗಡೆ ಇರುವಂಥದ್ದು ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಕೆಳಗಡೆಯಿಂದ ನೀಟಾಗಿ ಎಕ್ಸ್ಟ್ರಾ ಎಲ್ಲೂ ಕೂಡ ಬಟ್ಟೆ ಆಚೆ ಕಾಣದಿರೋ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ನಾವು. ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನು ಕೂಡ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಹೊಲಿಗೆನ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾವು ಹೊಲಿಗೆ ಹಾಕಬೇಕಾದ್ರೆ ನೀಟಾಗಿ ಟಾಕ್ನೆಲ್ಲ ಹಾಕ್ಕೊಂಡು ಹೊಲಿಗೆನ ಹಾಕೋಬೇಕು. ಎಕ್ಸ್ಟ್ರಾ ಇರೋ ದಾರನೆಲ್ಲ ನೀಟಾಗಿ ಕಟ್ ಮಾಡಬೇಕು. ತುಂಬ ನೀಟಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಹೊಲಿಗೆ ಕೂಡ ಅಷ್ಟೇ ಒಂದೇ ಸಮವಾಗಿ ಬರಬೇಕು. ಹೊಲಿಗೆಯಲ್ಲೂ ಕೂಡ ಕೆಲವು ಕಸ್ಟಮರ್ ನೋಡ್ತಾರೆ ಈ ರೀತಿ ಎಲ್ಲ ಹೊಲಿಗೆ ಅಲ್ಲಿ ಇಲ್ಲಿ ಹಾಕಿದ್ದಾರೆ, ಚೆನ್ನಾಗಿ ಬಂದಿಲ್ಲ ಅಂತ ನೋಡ್ತಾರೆ. ಕೆಲವೊಬ್ಬರು ದಾರನೆಲ್ಲ ನೀಟಾಗಿ ಕಟ್ ಮಾಡಿಲ್ಲ ಅಂತಲೂ ನೋಡ್ತಾರೆ. ಅದನ್ನೆಲ್ಲ ನೋಡ್ಕೋಬೇಕು ನಾವು. ಎಡ್ಜಿಗೆ ನೀಟಾಗಿ ಸ್ಟಿಚ್ನ ಹಾಕೋಬೇಕು. ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಮೇಲ್ಗಡೆ ಇರುವಂಥ ಎಕ್ಸ್ಟ್ರಾ ಬಟ್ಟೆನ ನೀಟಾಗಿ ಕಟ್ ಮಾಡ್ಕೊಂಡು ಬಿಡ್ತೀನಿ ನೋಡಿ. ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡಿಕೊಂಡು ನಾನು ಆವಾಗಲೇ ಹೇಳ್ದಾಗೆ ದಾರನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಮತ್ತು ಎಲ್ಲೂ ಕೂಡ ನಾವು ಕೊಟ್ಕೊಂಡಿರುವಂಥ ಎಕ್ಸ್ಟ್ರಾ ರಿಂಗ್ ಉಕ್ಸಿಗೆ ಏನು ಕೊಟ್ಕೊಂಡಿದ್ದೀವಿ ಲೈನಿಂಗು, ಅದು ಆಚೆ ಕಾಣಿಸ್ಬಾರ್ದು. ಕೆಲವೊಬ್ಬರು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಕೊಟ್ಟು ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಲ್ಲ, ಅದು ಮೇಲೆ ಕಾಣಿಸ್ತಿರುತ್ತೆ. ಆ ರೀತಿಯೂ ಕೂಡ ಮಾಡಬಾರ್ದು. ಅದನ್ನು ಕೂಡ ನೀಟಾಗಿ ನೋಡ್ಕೋಬೇಕು. ಇವಾಗ ನಾನು ಸ್ಲೀವ್ಸ್ನ ಜಾಯಿಂಟ್ ಮಾಡ್ತಿದ್ದೀನಿ ನೀಟಾಗಿ ನೋಡಿ. ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ತಗೊಂಡು ಯಾವುದು ಯಾವ ಕಡೆ ಬರುತ್ತೆ ಅಂತ ಒಂದು ಸಲ ನೋಡ್ಕೋತೀನಿ. ಫ್ರಂಟ್ ಶೇಪ್ ಕೊಟ್ಟಿರುವಂಥದ್ದು ಫ್ರಂಟಿಗೆ ಬರಬೇಕು, ಬ್ಯಾಕಿಗೆ ಬರುವಂಥದ್ದು ಬ್ಯಾಕಿಗೆ ಬರಬೇಕು. ಈ ರೀತಿ ನೋಡ್ಕೋಬೇಕು. ಮತ್ತು ಇದನ್ನು ಸೇರಿಸೋದಕ್ಕಿಂತ ಮುಂಚೆ ಅಳತೆ ಬ್ಲೌಸಲ್ಲಿ ಸ್ಲೀವ್ಸ್ ಲೆಂತ್ ಕರೆಕ್ಟಾಗಿದೆಯಾ ಅದನ್ನೆಲ್ಲ ನಾವು ನೋಡ್ಕೋಬೇಕು. ಅದನ್ನೆಲ್ಲ ನೋಡಿಕೊಂಡು
ಯಾವುದು ಪಾರ್ಟ್ನ ಎಲ್ಲಿಗೆ ಸೇರಿಸ್ಬೇಕು. ಇವಾಗ ಫ್ರಂಟ್ ಶೇಪ್ ಕೊಟ್ಟಿರುವಂಥದ್ದು ಫ್ರಂಟಿಗೆ ಬರಬೇಕು, ಬ್ಯಾಕ್ಗೆ ಬರಬೇಕು. ಈ ರೀತಿ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಮತ್ತು ಎರಡೂ ಸ್ಲೀವ್ಸು ಕರೆಕ್ಟಾಗಿದೆಯಾ ಅಂತ ಕೂಡ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಲೈನಿಂಗ್ನ ಅಟ್ಯಾಚ್ ಮಾಡಬೇಕಾದ್ರೆ ಕೆಲವೊಂದ್ಸಲ ಉದ್ದ ತುಂಡ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಅದನ್ನೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಕೆಲವೊಂದು ಉದ್ದ ತುಂಡ ಬಂದುಬಿಡುತ್ತೆ, ಮತ್ತು ಕಂಕ್ಳು ಭಾಗದಲ್ಲೂ ಕೂಡ ಅಷ್ಟೇ ಸ್ಲೀವ್ಸ್ದು ಉದ್ದ ತುಂಡ ಬಂದುಬಿಟ್ಟಿರುತ್ತೆ. ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ನಾವು ಸ್ಲೀವ್ಸ್ನ ಜಾಯಿಂಟ್ ಮಾಡಬೇಕಾಗತ್ತೆ. ಇವಾಗ ನೋಡಿ, ಇದು ಬ್ಯಾಕಿಂದ ನಾವು ಅಟ್ಯಾಚ್ ಮಾಡ್ತಿದ್ದೀನಿ. ಇವಾಗ ನಾನು ಬ್ಯಾಕಿಂದ ಅಟ್ಯಾಚ್ ಮಾಡ್ತಿದ್ದೀನಿ, ಫ್ರಂಟ್ ಶೇಪ್ ಕೊಟ್ಟಿರೋದ್ರಿಂದ ಅಟ್ಯಾಚ್ ಮಾಡ್ತಿಲ್ಲ. ನೀಟಾಗಿ ಎಲ್ಲದನ್ನು ಕೂಡ ಸರಿಯಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಇವಾಗ ನಾನು ಬ್ಯಾಕ್ ಪಾರ್ಟ್ ಇಟ್ಕೊಂಡಿದ್ದೀನಿ, ಅದರಿಂದ ನಾನು ಅಟ್ಯಾಚ್ ಮಾಡ್ತಿದ್ದೀನಿ. ಶೇಪ್ ಕೊಟ್ಟಿರುವಂಥದ್ದು ಫ್ರಂಟಿಗೆ ಬರಬೇಕು, ಅದನ್ನು ಕೂಡ ನೋಡಿಕೊಂಡು ನೋಡಿ ಈ ರೀತಿ ಎಲ್ಲ ನೋಡ್ಕೋಬೇಕು. ಇದು ಕೂಡ ಹೆಚ್ಚು ಕಮ್ಮಿ ಇರುತ್ತೆ, ಕಂಕ್ಳಲ್ಲೂ ಕೂಡ ಹೆಚ್ಚು ಕಮ್ಮಿ ಬರುತ್ತೆ, ಉದ್ದ ತುಂಡ ಆಗಿಬಿಟ್ಟಿರುತ್ತೆ. ಕೆಲವೊಂದು ಸಲ ಕಟ್ಟಿಂಗ್ ಮಾಡಬೇಕಾದ್ರೆ, ಸ್ಟಿಚಿಂಗ್ ಮಾಡಬೇಕಾದ್ರೆ ಉದ್ದ ತುಂಡ ಆಗಿರುತ್ತೆ, ಸ್ಟ್ರೈಟ್ ಹೊಲಿಗೆಗಳು ಬರ್ದೇ ಆಗಿರ್ಬೋದು. ಇಲ್ಲ ಕಟ್ಟಿಂಗ್ ಮಾಡಬೇಕಾದ್ರೆ ಬಟ್ಟೆ ಸ್ವಲ್ಪ ಜಾರಿ ಆದ್ರೂ ಆ ರೀತಿ ಉದ್ದ ತುಂಡ ಇರ್ಬೋದು. ಈ ರೀತಿ ಎಲ್ಲ ಇರುತ್ತೆ. ನೀವು ಸೇರಿಸೋದಕ್ಕಿಂತ ಮುಂಚೆ ನೋಡಿಕೊಂಡು ನೋಡಿ ಈ ರೀತಿ ಮಧ್ಯ ಇಟ್ಟು ಕೂಡ ಸ್ಟಿಚ್ ಮಾಡ್ಕೋಬೋದು ನೀವು ಸ್ಲೀವ್ಸ್ನ. ಇಲ್ಲ ನಮಗೆ ಬೇಡ ಅನ್ನೋಗಿದ್ರೆ ನಾನು ಇವಾಗ ತೋರಿಸಿದ್ನಲ್ಲ ಸ್ಟಾರ್ಟಿಂಗಿಂದ, ಅಲ್ಲಿಂದನೂ ಕೂಡ ಬೇಕಾದ್ರೆ ನೀವು ಸ್ಟಿಚ್ ಮಾಡ್ಬೋದು. ಹೊಸ್ದಾಗಿ ಕಲಿತಿದ್ದೀವಿ, ನಮ್ಗೆ ಅಷ್ಟಾಗಿ ಸ್ಲೀವ್ಸ್ ಸೇರಿಸೋದಕ್ಕೆ ಬರಲ್ಲ ಅನ್ನೋರು ಮಧ್ಯ ಇಟ್ಕೊಂಡು ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು. ನೀಟಾಗಿ ಎರಡೂ ಬಟ್ಟೆ ಒಂದೇ ಸಮ ಇರಬೇಕು, ಬ್ಲೌಸು ಮತ್ತು ಸ್ಲೀವ್ಸು ಎರಡೂ ಕೂಡ ಒಂದೇ ಸಮ ಇರೋ ರೀತಿ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕೋಬೇಕು. ನೀಟಾಗಿ ಒಂದು ಅರ್ಧ ಇಂಚಿಗೆ ನಿಧಾನಕ್ಕೆ ತಿರುಗಿಸ್ಕೊಂಡು ನಾವು ಒಂದು ಸ್ಟಿಚ್ನ ಹಾಕೋಬೇಕು. ಆದಷ್ಟು ನಾವು ಸ್ಟಿಚ್ ಮಾಡಬೇಕಾದ್ರೆ ಸೆಂಟ್ರಿಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದು ಕರೆಕ್ಟಾಗಿ ಶೋಲ್ಡರ್ ಹತ್ರನೇ ಬಂದು ಜಾಯಿಂಟ್ ಆಗಬೇಕು. ಅದನ್ನು ನೋಡ್ಕೋಬೇಕು ನಾವು. ಎಲ್ಲೂ ಕೂಡ ಆ ಕಡೆ ಈ ಕಡೆ ಮಾಡಬಾರ್ದು. ನಾವು ಆದಷ್ಟು ಶೋಲ್ಡರ್ ಹತ್ರನೇ ಆ ಮಧ್ಯ ನಾವು ಒಂದು ಏನು ಇದು ಚುಟ್ಕಾನ ಹೊಡ್ಕೊಂಡಿರ್ತೀವಿ ಅದು ಕರೆಕ್ಟಾಗಿ ಅಲ್ಲಿಗೆ ಬರಬೇಕು. ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಈ ರೀತಿ ನೋಡಿ ಒಂದು ಸ್ಲೀವ್ಸ್ನ ಸ್ಟಿಚ್ ಮಾಡಿದೆ. ಇವಾಗ ನಾನು ನೋಡಿ ಈ ರೀತಿ ಜಾಯಿಂಟ್ ಮಾಡಿದ್ದೀನಿ, ಯಾವ ರೀತಿ ಬಂದಿದೆ ಅಂತ. ಒಂದು ಅರ್ಧ ಇಂಚಷ್ಟು ಕರೆಕ್ಟಾಗಿ ಸುತ್ತ ಒಂದೇ ಸಮವಾಗಿ ಬರಬೇಕು, ಆ ರೀತಿ ನೋಡಿಕೊಂಡು ಸ್ಟಿಚ್ ಹಾಕಬೇಕು. ಇಲ್ಲಾಂದರೆ ರಿಂಕಲ್ಸ್ ಬಂದುಬಿಡುತ್ತೆ ಜಾಸ್ತಿ ಎಳ್ದು ಆ ರೀತಿ ಎಲ್ಲ ಮಾಡಿದ್ರೆ. ನೋಡಿ ಈ ರೀತಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಎಲ್ಲೂ ಕೂಡ ಸ್ವಲ್ಪನೂ ರಿಂಕಲ್ಸ್ ಬರಬಾರ್ದು. ನಾವು ಶೇಪ್ನ ತಿರುಗಿಸ್ಕೋಬೇಕಾದ್ರೆ ಆದಷ್ಟು ನಿಧಾನಕ್ಕೆ ತಿರುಗಿಸ್ಕೊಂಡು ನಾವು ಸ್ಟಿಚ್ನ ಹಾಕೋಬೇಕು. ಇವಾಗ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕೋತಿದ್ದೀನಿ ನಾನು. ಆದಷ್ಟು ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ನೀವೇನು ಮಾಡ್ತೀರಾ, ಒಂದೊಂದು ಪಕ್ಕ ಸ್ಟಿಚ್ ಎಲ್ಲ ಹಾಕಬಾರ್ದು. ಸ್ಲೀವ್ಸಿಗೆ ಜಾಯಿಂಟ್ ಮಾಡಬೇಕಾದ್ರೆ ಒಂದು ಸ್ಟಿಚ್ ಏನು ಹಾಕ್ಕೊಂಡಿದ್ದೀವಿ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಬರಬೇಕು. ಆ ರೀತಿ ನೀಟಾಗಿ ಸ್ಟಿಚ್ ಹಾಕೋಬೇಕು. ನಾವು ಓವರ್ಲಾಕ್ ಮಾಡಿದಾಗ ನಾವು ಎರಡೂ ಸ್ಟಿಚ್ ಹಾಕಿದ್ದೀವಲ್ಲ ಅದು ಮಾತ್ರ ಕಾಣಬೇಕು. ನಾವು ಎಕ್ಸ್ಟ್ರಾ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ನೀಟಾಗಿ ಇರಬೇಕು. ಆ ರೀತಿ ನೋಡಿಕೊಂಡು ನಾವು ಮೊದಲಿಗೆ ಏನು ಹೊಲಿಗೆ ಹಾಕ್ಕೊಂಡಿದ್ದೀವಿ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕೋತಿದ್ದೀನಿ. ನಿಧಾನಕ್ಕೆ ತಿರುಗಿಸ್ಕೊಂಡು ಇನ್ನೊಂದು ಸ್ಟಿಚ್ನ ಹಾಕೋತಿದ್ದೀನಿ. ಕೆಲವೊಂದು ಸಲ ತಪ್ಪಾಗಿಬಿಡುತ್ತೆ. ಆವಾಗ ನೀವೇನು ಮಾಡಬೇಕು ಅಂದರೆ ಮೊದಲಿಗೆ ಸ್ಟಿಚ್ ಹಾಕ್ಕೊಂಡಿರೋದನ್ನ ಬಿಚ್ಚು ಆಮೇಲೆ ನೀವು ಇನ್ನೊಂದು ಸ್ಟಿಚ್ನ ಕರೆಕ್ಟಾಗಿ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ರೀತಿ ನೀವು ಪಕ್ಕ ಸ್ಟಿಚ್ ಹಾಕ್ಬಿಡಿ. ಒಂದ್ರ ಮೇಲೆ ಒಂದೇ ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಫಿನಿಶಿಂಗ್ ಕೊಟ್ಕೊಳ್ಳಿ ಅಂತ ಹೇಳ್ತೀನಿ. ಹೊಸ್ದಾಗಿ ಕಲಿತಿರೋಂಥವ್ರಿಗೆ ಇದೆಲ್ಲ ಗೊತ್ತಿರಲ್ಲ, ಸುಮ್ಮನೆ ಏನೋ 3-4 ಹೊಲಿಗೆನ ಹಾಕ್ಬಿಟ್ಟಿರ್ತೀರ. ಆ ರೀತಿ ಮಾಡಬೇಡಿ. ಇವಾಗ ನೋಡಿ ಫ್ರಂಟ್ ಶೇಪ್ ಕೊಟ್ಟಿರುವಂಥದ್ದು ಫ್ರಂಟಿಗೆ ಬರೋ ರೀತಿ ಮಾಡ್ತಿದ್ದೀನಿ. ನೋಡಿ ಇವಾಗ ತೋರಿಸ್ತಿದ್ದೀನಿ. ಈ ರೀತಿ ಶೋಲ್ಡರ್ ಜಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿ ಇಟ್ಕೊಂಡು ನಾವೇನು ಮಧ್ಯ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಇಟ್ಕೊಂಡು ನೋಡಿ ಅಲ್ಲಿ ಇಟ್ಕೊಂಡು ಇವಾಗ ಸ್ಟಿಚ್ ಮಾಡ್ತಿದ್ದೀನಿ. ಈ ರೀತಿ ಮಧ್ಯ ಇಟ್ಕೊಳ್ಬೇಕಾದ್ರೆ ನಿಮಗೆ ಸ್ಲೀವ್ಸ್ ಜಾಯಿಂಟ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋರು ಈ ರೀತಿ ಮಧ್ಯ ಬೇಕಾದ್ರೆ ಇಟ್ಕೊಂಡು ನೀವು ಸ್ಲೀವ್ಸ್ನ ಜಾಯಿಂಟ್ ಮಾಡ್ಬೋದು. ಇಲ್ಲ ನಮಗೆ ಪರವಾಗಿಲ್ಲ ನಾವು ಸ್ಟಿಚ್ ಮಾಡ್ತೀವಿ ಅನ್ನೋ ಆಗಿದ್ರೆ ಒಂದ್ಸಲ ಇಟ್ಟು ಮಧ್ಯ ಇಟ್ಟು ಕರೆಕ್ಟಾಗಿ ಬರುತ್ತಾ ಅಂತ ಒಂದ್ಸಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಬೇಕಾದ್ರೆ ಸ್ಟಾರ್ಟಿಂಗಿಂದನೂ ಬೇಕಾದ್ರೆ ಸ್ಟಿಚ್ ಮಾಡ್ಬೋದು. ನೋಡಿ ಈ ರೀತಿ ಅರ್ಧ ಭಾಗನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಉಲ್ಟಾ ಮಾಡಿ ಇನ್ನರ್ಧ ಭಾಗನ ಸ್ಟಿಚ್ ಮಾಡ್ಕೋತೀನಿ. ಇವಾಗ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೋಬೋದು. ಹೊಸ್ದಾಗಿ ಕಲಿತಿದ್ದೀವಿ, ನಮಗೆ ಸ್ಲೀವ್ಸ್ ಜಾಯಿಂಟ್ ಮಾಡೋದು ಕಷ್ಟ ಆಗ್ತಿದೆ ಅನ್ನೋರು ಈ ರೀತಿ ಬೇಕಾದ್ರೆ ಮಧ್ಯ ಇಟ್ಕೊಂಡು ಆ ಕಡೆಯಿಂದ ಅರ್ಧ ಭಾಗ ಈ ಕಡೆಯಿಂದ ಅರ್ಧ ಭಾಗ ಸ್ಟಿಚ್ ಮಾಡಿ. ಇಲ್ಲ ನಮಗೆ ಪರವಾಗಿಲ್ಲ ನಾವು ಆ ರೀತಿಯೇ ಸ್ಟಿಚ್ ಮಾಡ್ತೀವಿ ಅನ್ನೋ ಆಗಿದ್ರೆ ಒಂದ್ಸಲ ಕರೆಕ್ಟಾಗಿ ಅಂತ ಚೆಕ್ ಮಾಡ್ಕೋಬೇಕು. ನಾನು ಆವಾಗಲೇ ಹೇಳ್ದಾಗೆ ಎಲ್ಲ ಕರೆಕ್ಟಾಗಿ ಬರುತ್ತಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಮೊದಲಿಂದ ಬೇಕಾದ್ರೆ ಸ್ಲೀವ್ಸ್ನ ಸೇರಿಸ್ಕೋಬೋದು. ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ನೀವು ಸ್ಲೀವ್ಸ್ನ ಸೇರಿಸ್ಕೊಳ್ಳಿ. ನಾನು ಎರಡೂ ಕೂಡ ತೋರಿಸ್ಕೊಟ್ಟಿದ್ದೀನಿ. ಈಗ ಮೊದಲಿಂದನೂ ಕೂಡ ಸ್ಟಿಚ್ ಮಾಡಿದ್ದೀನಿ, ಇವಾಗ ಮಧ್ಯ ಇಟ್ಕೊಂಡು ಕೂಡ ಸ್ಟಿಚ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ, ನೀಟಾಗಿ ಬಂದಿದೆ. ನೀಟಾಗಿ ನಾನು ಏನು ತೋರಿಸ್ತಿದ್ದೀನಿ ಇವಾಗ ಆ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕೋತೀನಿ. ನೋಡಿ ಈ ರೀತಿ ಬರಬೇಕು, ಎಲ್ಲೂ ಕೂಡ ರಿಂಕಲ್ಸ್ ಕೂಡ ಬರಬಾರ್ದು. ಆ ರೀತಿ ನೀಟಾಗಿ ಸೇರಿಸ್ಕೋಬೇಕು. ಈ ಸ್ಲೀವ್ಸ್ನ ಸೇರಿಸ್ಬೇಕಾದ್ರೆ ಸಣ್ಣ ಪುಟ್ಟ ತಪ್ಪಾಗ್ತಿರುತ್ತೆ ಕೆಲವೊಂದು ಸಲ. ಆದಷ್ಟು ನೀವು ಬಿಚ್ಚಿ ಅದನ್ನು ಸರಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಒಂದು ಸಲ ಇಲ್ಲ 2
ಸಲ ಟ್ರೈ ಮಾಡಿ ನೀವು, ಅದಕ್ಕೆ ಕರೆಕ್ಟಾಗಿ ಬರುತ್ತೆ. ಇವಾಗ ಆ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ನ ನಾನು ಹಾಕೋತಿದ್ದೀನಿ. ನೀಟಾಗಿ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಓರ್ಲಾಕೆಲ್ಲ ಮಾಡ್ಕೋತೀನಿ. ಈ ವಿಡಿಯೋನ ಇಷ್ಟೇ ತೋರಿಸೋದು. ಮುಂದೆ ನಾನು ಸೈಡ್ ಫಿನಿಶಿಂಗ್ ಎಲ್ಲ ಯಾವ ರೀತಿ ಮಾಡ್ತೀನಿ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಆದಷ್ಟು ವಿಡಿಯೋ ಲೆಂತಿ ಆಗಿಬಿಟ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೇಜಾರಾಗುತ್ತೆ. ಪಾರ್ಟ್ 1 ಪಾರ್ಟ್ 2 ಇದು ಪಾರ್ಟ್ 3 ಆಗಿರುತ್ತೆ. ಎಲ್ಲ ವಿಡಿಯೋನ ನೋಡಿ ನಿಧಾನಕ್ಕೆ ನೀವು ಕೂಡ ಸ್ಟಿಚ್ಚಿಂಗ್ನ ಕಲ್ತ್ಕೊಳ್ಳಿ. ಆದಷ್ಟು ಒಂದು ಸಲ ಇಲ್ಲ 2 ಸಲ ನೋಡಿ ನೀವು ಕೂಡ ಪ್ರಯತ್ನ ಪಡಿ ಸ್ಟಿಚ್ಚಿಂಗ್ನ ಕಲ್ತ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ.